ಉಲ್ಲೇಖ ಮಾಡಿದ್ದಾರೆ. ವಿಷ್ಣುವರ್ಧನ್ ಅವರು ಯಾವುದು ಡಾಕ್ಯುಮೆಂಟ್ ಅಲ್ಲೇ ಮಾತಾಡಲ್ಲ. ಸೊ ದಯವಿಟ್ಟು ಅದ್ರ ಬಗ್ಗೆ ಮಾತು ಏನು ಮೇಡಮ್, ವಿಷ್ಣುವರ್ಧನ್ ಅವರು ಅಂಬರೀಷ್ ಅವರು ಇದ್ದಾಗ ಅವ್ರು ಹೋದ ನಂತರ ಸುದೀಪ್ ಸರ್ ಮತ್ತೆ ದರ್ಶನ್ ಸರ್ ಇಬ್ರು ಅದೇ ಆಂಗಲ್ ಅಲ್ಲಿ ನೋಡ್ತಾ ಇದ್ರು ಜನ. ಆದ್ರೆ ಕೆಲವು ಕಿಡಿಗೇಡಿಗಳು ಈ ಮಹಾಭಾರತದಲ್ಲಿ ಹೇಗೆ ಕೈಕೆ ದಶರಥನ ಕಿವಿ ಊದಿ ಊದಿ ರಾಮಾಯಣದಲ್ಲಿ ರಾಮಾಯಣ ಆಯ್ತು, ಹಾಗೆ ಮಹಾಭಾರತದಲ್ಲಿ ಯಾವ ತರ ಈ ಶಕುನಿ ದುರ್ಯೋಧನನಿಗೆ ಕಿವಿ ಊದಿ ಊದಿ ಅವ್ರನ್ನ ದೂರ ಮಾಡ್ತಾರೋ ಅದೇ ತರ ಇಲ್ಲೂ ನಡೀತಾ ಇರೋದು ಮೇಡಮ್. ಹಂಗಾದ್ರೆ ಸುದೀಪ್ ಬಗ್ಗೆ ದರ್ಶನ್ ಅವ್ರು ದಡ್ರ ಸರ್. ಸುದೀಪ್ ಬಗ್ಗೆ ದರ್ಶನ್ ಅವ್ರು ದಡ್ರ ಸರ್. ಯಾರೋ ಬಂದು ಹೇಳಿದ್ರು ಒಂದು ಮಾತ್ರಕ್ಕೆ ಬರ್ತಾರೆ. ರಾಮ ದಶರಥ ಕೂಡ ದಡ್ಡ ಅಲ್ಲ, ದುರ್ಯೋಧನ ಕೂಡ ದಡ್ಡ ಅಲ್ಲ, ಇಬ್ರು ಬುದ್ಧಿವಂತರೆ. ಅದೇ ತರ ಇವರು ಕೂಡ ಬುದ್ಧಿವಂತರೆ. ಆದ್ರೆ ಕೆಲವು ಸರಿ ಈ ಹಿತ್ತಾಳೆ ಕಿವಿಗಳ ಮಾತು ಬರ್ತಾವಲ್ಲ, ಅದನ್ನ ಕೇಳಿ ಸ್ವಲ್ಪ ಮನಸ್ಸು ಚೇಂಜ್ ಆಗುತ್ತಿಲ್ಲ ಅಂತಲ್ಲ. ಅಂತ ರಾಜ ಮಹಾರಾಜರು ದೈವ ಸಮಾನರಿಗೆ ಆಗಿದೆ ಅಂದ್ಮೇಲೆ ನಾವು ಮನುಷ್ಯ ಮಾತ್ರ ಹಾಗೆ ಆಗುತ್ತದು, ಆಗಲ್ಲ ಅಂತ ಹೇಳಕ್ ಆಗಲ್ಲ. ಬಟ್ ಈಗ ಸುದೀಪ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟು